ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಇನ್ನೊಂದು ಅಪ್ಡೇಟ್ ಸಿಗ್ತಾ ಇದೆ. ರಾಜ್ಯದಲ್ಲಿ ಥಗ್ ಲೈಫ್ ರಿಲೀಸ್ಗೆ ಅನುಮತಿ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಗೌರವಿಸುತ್ತೇವೆ. ಕಮಲ್ ಚಿತ್ರ ರಿಲೀಸ್ ಬಗ್ಗೆ ಆದೇಶ ನೀಡಿಲ್ಲ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹುಲು ಹೇಳಿಕೆ ಇದು. ಥಗ್ ಲೈಫ್ ಫ್ಲಾಪ್ ಆಗಿದೆ, ಎಲ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿ ವಿತರಕರು ಮುಂದೆ ಬರ್ತಾ ಇಲ್ಲ. ಇನ್ನು 2 ದಿನಗಳಲ್ಲಿ ಸಭೆ ಮಾಡ್ತೀವಿ, ಕನ್ನಡ ಪರ ಸಂಘಟನೆಗಳ ಜೊತೆ ಚರ್ಚೆ ಮಾಡ್ತೀವಿ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹುಲು ಹೇಳಿಕೆ. ನಟ ಕಮಲ್ ಹಾಸನ್ ನಟಿಸಿರುವ ಥಗ್ ಲೈಫ್ ಚಿತ್ರಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ಕರ್ನಾಟಕದಲ್ಲಿ ರಿಲೀಸ್ಗೆ ಅವಕಾಶ ನೀಡಿದೆ ಸುಪ್ರೀಂ ಕೋರ್ಟ್. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆ ಈಗ ಆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ನರಸಿಂಹ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಸುಪ್ರೀಂ ಕೋರ್ಟ್ ಇದೀಗ ಆದೇಶ ನೀಡಿದೆ, ಕರ್ನಾಟಕದಲ್ಲಿ ರಿಲೀಸ್ ಮಾಡಬಹುದು ಚಿತ್ರ ಅಂತ ಒಂದ್ ಕಡೆ ಸ್ಪಷ್ಟ ಆದೇಶ ನೀಡಿದೆ. ಏನ್ ಹೇಳ್ತಾರೆ ಸರ್ ಈ ಒಂದು ವಿಚಾರಕ್ಕೆ? ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಆದೇಶ ನೀಡಿಲ್ಲ ಸರ್, ದಯವಿಟ್ಟು ಅದನ್ನ ತಪ್ಪಾಗಿ ತಿಳ್ಕೊಬೇಡಿ. ಆದೇಶ ಬಂದು ಗುರುವಾರ ಕೊಡ್ತಾ ಇದೆ. ಇವತ್ತು ಸೂಚನೆ ಕೊಟ್ಟಿದೆ. ಏನಂತ, ಈ ತರ ಯಾಕೆ ಮಾಡಬಾರ್ದಾಗಿತ್ತು ಅನ್ನೋದು ಅವ್ರ ಸೂಚನೆ ಇದೆ. ನಾವು ಅದನ್ನ ಸ್ವಾಗತಿಸ್ತೀವಿ. ವೆಲ್ಕಮ್ ಟು ಅವರ ನಮ್ಮ ಏನು ಸೂಚನೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸ್ವಾಗತಿಸ್ತಾ ಇದೀವಿ. ಹಾಗಂದ್ಮೇಲೆ ನಾವು ಸಿನಿಮಾ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ನಾವು ಯಾರ ಹತ್ರನೂ ಹೇಳಿಲ್ಲ. ಸಿನಿಮಾ ಮುಂದೂಡಿರಿ ಅಂತ ನಾವು ಹೇಳಿಕೊಂಡಿಲ್ಲ. ಅವರಾಗೆ ಅವರು ಹೈಕೋರ್ಟ್ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ ಸರ್, ನಮ್ಮ ಥಗ್ ಲೈಫ್ ಸಿನಿಮಾನ ಕರ್ನಾಟಕ ಸ್ಟೇಟ್ ಅಲ್ಲಿ ಈಗ ರಿಲೀಸ್ ಮಾಡಲ್ಲ. ಕರ್ನಾಟಕದ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಆಮೇಲೆ ಅವ್ರಿಗೆ ನಾವು ಇದನ್ನ ಯಾವ ರೀತಿ ಮಾಡೋದು ಅನ್ನೋದು ಮುಂದಕ್ಕೆ ಚರ್ಚೆ ಮಾಡಿ ನಿಮ್ಗೆ ತಿಳಿಸುವಂತ ಹೇಳಿ ಕೋರ್ಟ್ ಅಲ್ಲಿ ಹೇಳ್ಕೊಂಡಿದೆ. ನಾವೇನು ಮುಂದೂಡಿಕೆ ಅಂತ ನಾವೇನು ಹೇಳಿಲ್ಲ, ಅವರಾಗೆ ಅವ್ರು ಹೇಳ್ಕೊಂಡಿರೋದು ಅಲ್ವಾ. ಇವತ್ತು ನಾವು ನಮ್ಮ ಚೇಂಬರ್ ಜನತೆ, ನಮ್ಮವರಾಗ್ಲಿ, ಕರ್ನಾಟಕದ ಜನತೆ ಆಗ್ಲಿ, ಕನ್ನಡ ಪರ ಸಂಘಟನೆಗಳಾಗ್ಲಿ, ಸರ್ಕಾರ ಆಗ್ಲಿ ಏನೇನು ಕೇಳಿದ್ವಿ ಸರ್. ಅವ್ರ ಸಿನಿಮಾ ಬಗ್ಗೆ ಏನಿಲ್ಲ ಸರ್, ಭಾಷೆ ಬಗ್ಗೆ ಎತ್ತಿದಾರಲ್ಲ. ನಿಮ್ಮ ಹತ್ರ ಏನಾದ್ರು ಎವಿಡೆನ್ಸ್ ಇದೆಯಾ? ತಮಿಳಿಂದ ಕನ್ನಡ ಹುಟ್ಟಿರೋದಕ್ಕೆ ಎವಿಡೆನ್ಸ್ ಇದೆಯಾ ಸರ್? ನೀವು ಕೋರ್ಟಲ್ಲೇ ಕೊಡಿ ಸರ್ ಅದನ್ನ. ನಾವು ನಮ್ಗೆ ಏನು ಕನ್ನಡ ಮುಖ್ಯ ಅಂತ ಹೇಳಿ ನಾವು ಕೊಡ್ತಾ ಇದೀವಲ್ಲ ಹೇಳಿಕೆಗಳು, ಅದಕ್ಕೆ ನಾವು ಎವಿಡೆನ್ಸ್ ಬೇಕು, ಏನ್ ಬೇಕಾದ್ರೆ ನಾವು ಕೊಡ್ತೀವಿ. ನೀವು ಕೊಡಿ ಕೋರ್ಟಲ್ಲಿ. ಸುಪ್ರೀಂ ಕೋರ್ಟ್ ಆರ್ಡರ್ ಆಯ್ತು, ಇಲ್ಲಿ ಅವಕಾಶ ಕೊಡ್ತಿರ್ತಾವು. ನಾವು ಕೊಡೋದಲ್ಲ ಸರ್, ಅವ್ರು ವಿತರಕ ಮಾಡ್ತಾ ಇಲ್ಲ, ಲಾಸ್ ಆಗತ್ತೆ ಅಂತೇಳಿ. ಸಿನಿಮಾ ಏನಂತ ಯಾರು ಬರ್ತಾರೆ ತೆಗೆದುಕೊಳ್ಳೋದಾಗ ತಗೊಳ್ತಾ ಇಲ್ಲ, ಯಾರು ತಗೊಳ್ತಾ ಇಲ್ಲ. ಅವ್ರಿಗೆ ಗೊತ್ತಾಗೋಗ್ಬಿಡಿದೆ ಎಲ್ಲ ಸ್ಟೇಟ್ ಅಲ್ಲಿ ಏನಾಗಿದೆ ಅಂತೇಳಿ ಅಲ್ವಾ. ಮತ್ತೆ ಅದನ್ನ ಲಾಸ್ ಮಾಡ್ಕೊಳಕ್ ಯಾರು ಮುಂದೆ ಹೋಗ್ತಾರ? ಅದು ವಿಷಯ. ನಾವು ಬಿಡೋದು ಬಿಡದಿರೋದು ಎರಡನೇ ಪ್ರಶ್ನೆ ಅಲ್ವಾ. ನಾವು ಬಿಡದೆ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ, ಇವತ್ತು ಬಿಡೋದಿಲ್ಲ ಅಂತ ಹೇಳೋದೇ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಗೌರವಿಸ್ತೀರಿ? ಗೌರವಿಸ್ತೀವಿ, ಖಂಡಿತ ಗೌರವಿಸ್ತೀವಿ. ವಿತರಕರು ಯಾರು ತಗೋದಿಲ್ಲ ಹಾಗಾದ್ರೆ? ತಗೊಳ್ತಾ ಇಲ್ಲ, ನಾವು ಕೇಳಿದ್ವಿ. ಈಗ ನೀವು ಈ ಒಂದು ವಿಚಾರಕ್ಕೆ ಸಭೆ ಏನ್ ಮಾಡ್ತಾರೆ ಮತ್ತೆ ಏನಾದ್ರು ಮುಂದಿನ ದಿನಗಳಲ್ಲಿ, ಇವ ನಾಳೆ ನಾಡಿದ್ದು ಏನಾದ್ರು? ಸರ್, ಒಂದು ವೇಳೆ ಅವ್ರ ಆರ್ಡರ್ ಗೌರವ ಕೊಟ್ಟು ನಾವು ರಿಲೀಸ್ ಮಾಡೋದಾದ್ರೆ ನಮ್ಮ ಕನ್ನಡ ಪರ ಸಂಘಟನೆಗಳ ಜೊತೆಗೆ ನಾವು ಮಾತಾಡಬೇಕಾಗತ್ತೆ. ಚರ್ಚೆ ಸಂಘಟನೆ ಜೊತೆ ಮಾತಾಡ್ತಾರೆ, ಸಭೆ ಮಾಡ್ತಾರೆ, ಚರ್ಚೆ ಮಾಡಲೇಬೇಕು, ಮಾಡ್ತೀವಿ. ಅದರಲ್ಲಿ ಏನ್ ಬರ್ತಾ ತಿಳ್ಕೊಳ್ತೀವಿ ಸರ್. ಈಗ ಕಾನೂನು ಮುಂದಿನ ಸಿನಿಮಾ ಬಗ್ಗೆ ಯಾರು ಶಕರ ಎತ್ತಾ ಇಲ್ಲ. ಮುಂದೆ ನೀವು ಕಾನೂನು ಹೋರಾಟ ಮಾಡ್ತಾರೆ ಬಗ್ಗೆ, ಭಾಷೆ ಬಗ್ಗೆ ಹೇಳ್ತಾ ಇದಾರೆ. ಅವ್ರು ಏನಾರ ಎವಿಡೆನ್ಸ್ ಇದ್ರೆ ಅವ್ರು ಕೊಡ್ಲಿ, ನಮ್ಮ ಹತ್ರ ಎವಿಡೆನ್ಸ್ ಇರೋದು ನಾವು ಕೊಡ್ತೀವಿ. ಕನ್ನಡ ಪರ ಸಂಘಟನೆ ಜೊತೆ ನೀವು ಜೊತೆಗೂಡಿ ಕಾನೂನು ಹೋರಾಟ ಮಾಡ್ತೀರಾ ಈ ಒಂದು ವಿಚಾರಕ್ಕೆ? ಖಂಡಿತ ಅವ್ರ ಜೊತೆ ಯಾವಾಗ್ಲೂ ಇದೀವಿ, ಮುಂದಿಂದನೂ ಇದ್ರೀವಿ, ಈಗಲೂ ಇರ್ತೀವಿ, ಮುಂದೆನೂ ಇರ್ತೀವಿ ಸರ್. ಥ್ಯಾಂಕ್ ಯು. ಇದಿಷ್ಟು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ನರಸಿಂಹ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಇನ್ನೊಂದು ಅಪ್ಡೇಟ್ ಸಿಗ್ತಾ ಇದೆ. ರಾಜ್ಯದಲ್ಲಿ ಥಗ್ ಲೈಫ್ ರಿಲೀಸ್ಗೆ ಅನುಮತಿ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಗೌರವಿಸುತ್ತೇವೆ. ಕಮಲ್ ಚಿತ್ರ ರಿಲೀಸ್ ಬಗ್ಗೆ ಆದೇಶ ನೀಡಿಲ್ಲ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹುಲು ಹೇಳಿಕೆ ಇದು. ಥಗ್ ಲೈಫ್ ಫ್ಲಾಪ್ ಆಗಿದೆ, ಎಲ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿ ವಿತರಕರು ಮುಂದೆ ಬರ್ತಾ ಇಲ್ಲ. ಇನ್ನು 2 ದಿನಗಳಲ್ಲಿ ಸಭೆ ಮಾಡ್ತೀವಿ, ಕನ್ನಡ ಪರ ಸಂಘಟನೆಗಳ ಜೊತೆ ಚರ್ಚೆ ಮಾಡ್ತೀವಿ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹುಲು ಹೇಳಿಕೆ. ನಟ ಕಮಲ್ ಹಾಸನ್ ನಟಿಸಿರುವ ಥಗ್ ಲೈಫ್ ಚಿತ್ರಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ಕರ್ನಾಟಕದಲ್ಲಿ ರಿಲೀಸ್ಗೆ ಅವಕಾಶ ನೀಡಿದೆ ಸುಪ್ರೀಂ ಕೋರ್ಟ್. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆ ಈಗ ಆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ನರಸಿಂಹ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಸುಪ್ರೀಂ ಕೋರ್ಟ್ ಇದೀಗ ಆದೇಶ ನೀಡಿದೆ, ಕರ್ನಾಟಕದಲ್ಲಿ ರಿಲೀಸ್ ಮಾಡಬಹುದು ಚಿತ್ರ ಅಂತ ಒಂದ್ ಕಡೆ ಸ್ಪಷ್ಟ ಆದೇಶ ನೀಡಿದೆ. ಏನ್ ಹೇಳ್ತಾರೆ ಸರ್ ಈ ಒಂದು ವಿಚಾರಕ್ಕೆ? ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಆದೇಶ ನೀಡಿಲ್ಲ ಸರ್, ದಯವಿಟ್ಟು ಅದನ್ನ ತಪ್ಪಾಗಿ ತಿಳ್ಕೊಬೇಡಿ. ಆದೇಶ ಬಂದು ಗುರುವಾರ ಕೊಡ್ತಾ ಇದೆ. ಇವತ್ತು ಸೂಚನೆ ಕೊಟ್ಟಿದೆ. ಏನಂತ, ಈ ತರ ಯಾಕೆ ಮಾಡಬಾರ್ದಾಗಿತ್ತು ಅನ್ನೋದು ಅವ್ರ ಸೂಚನೆ ಇದೆ. ನಾವು ಅದನ್ನ ಸ್ವಾಗತಿಸ್ತೀವಿ. ವೆಲ್ಕಮ್ ಟು ಅವರ ನಮ್ಮ ಏನು ಸೂಚನೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸ್ವಾಗತಿಸ್ತಾ ಇದೀವಿ. ಹಾಗಂದ್ಮೇಲೆ ನಾವು ಸಿನಿಮಾ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ನಾವು ಯಾರ ಹತ್ರನೂ ಹೇಳಿಲ್ಲ. ಸಿನಿಮಾ ಮುಂದೂಡಿರಿ ಅಂತ ನಾವು ಹೇಳಿಕೊಂಡಿಲ್ಲ. ಅವರಾಗೆ ಅವರು ಹೈಕೋರ್ಟ್ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ ಸರ್, ನಮ್ಮ ಥಗ್ ಲೈಫ್ ಸಿನಿಮಾನ ಕರ್ನಾಟಕ ಸ್ಟೇಟ್ ಅಲ್ಲಿ ಈಗ ರಿಲೀಸ್ ಮಾಡಲ್ಲ. ಕರ್ನಾಟಕದ
ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಆಮೇಲೆ ಅವ್ರಿಗೆ ನಾವು ಇದನ್ನ ಯಾವ ರೀತಿ ಮಾಡೋದು ಅನ್ನೋದು ಮುಂದಕ್ಕೆ ಚರ್ಚೆ ಮಾಡಿ ನಿಮ್ಗೆ ತಿಳಿಸು ಅಂತ ಹೇಳಿ ಕೋರ್ಟಲ್ಲಿ ಹೇಳ್ಕೊಂಡಿದೆ. ನಾವೇನು ಮುಂದೂಡಿಕೆ ಅಂತ ನಾವೇನು ಹೇಳಿಲ್ಲ, ಅವರಾಗೆ ಅವ್ರು ಹೇಳ್ಕೊಂಡಿರೋದು ಅಲ್ವಾ. ಇವತ್ತು ನಾವು ನಮ್ಮ ಚೇಂಬರ್ ಜನತೆ, ನಮ್ಮವರಾಗ್ಲಿ, ಕರ್ನಾಟಕದ ಜನತೆ ಆಗ್ಲಿ, ಕನ್ನಡ ಪರ ಸಂಘಟನೆಗಳಾಗ್ಲಿ, ಸರ್ಕಾರ ಆಗ್ಲಿ ಏನೇನು ಕೇಳಿದೀವಿ ಸರ್. ಅವ್ರ ಸಿನಿಮಾ ಬಗ್ಗೆ ಏನಿಲ್ಲ ಸರ್, ಭಾಷೆ ಬಗ್ಗೆ ಎತ್ತಿದಾರಲ್ಲ. ನಿಮ್ಮ ಹತ್ರ ಏನಾದ್ರು ಎವಿಡೆನ್ಸ್ ಇದೆಯಾ? ತಮಿಳಿಂದ ಕನ್ನಡ ಹುಟ್ಟಿರೋದಕ್ಕೆ ಎವಿಡೆನ್ಸ್ ಇದೆಯಾ ಸರ್? ನೀವು ಕೋರ್ಟಲ್ಲೇ ಕೊಡಿ ಸರ್ ಅದನ್ನ. ನಾವು ನಮ್ಗೆ ಏನು ಕನ್ನಡ ಮುಖ್ಯ ಅಂತ ಹೇಳಿ ನಾವು ಕೊಡ್ತಾ ಇದೀವಲ್ಲ ಹೇಳಿಕೆಗಳು, ಅದಕ್ಕೆ ನಾವು ಎವಿಡೆನ್ಸ್ ಬೇಕು, ಏನ್ ಬೇಕಂದ್ರೆ ನಾವು ಕೊಡ್ತೀವಿ, ನೀವು ಕೊಡಿ ಕೋರ್ಟಲ್ಲಿ. ಸುಪ್ರೀಂ ಕೋರ್ಟ್ ಆರ್ಡರ್ ಆಯ್ತು, ಇಲ್ಲಿ ಅವಕಾಶ ಕೊಡ್ತಿರ್ತಾವು. ನಾವು ಕೊಡೋದಲ್ಲ ಸರ್, ಅವ್ರು ವಿತರಕ ಮಾಡ್ತಾ ಇಲ್ಲ, ಲಾಸ್ ಆಗತ್ತೆ ಅಂತೇಳಿ. ಸಿನಿಮಾ ಏನಂತ ಯಾರು ಬರ್ತಾರೆ ತೆಗೆದುಕೊಳ್ಳೋದಾಗ ತಗೊಳ್ತಾ ಇಲ್ಲ, ಯಾರು ತಗೊಳ್ತಾ ಇಲ್ಲ. ಅವ್ರಿಗೆ ಗೊತ್ತಾಗೋಗ್ಬಿಡಿದೆ ಎಲ್ಲ ಸ್ಟೇಟ್ ಅಲ್ಲಿ ಏನಾಗಿದೆ ಅಂತೇಳಿ ಅಲ್ವಾ. ಮತ್ತೆ ಅದನ್ನ ಲಾಸ್ ಮಾಡ್ಕೊಳಕ್ ಯಾರು ಮುಂದೆ ಹೋಗ್ತಾರ? ಅದು ವಿಷಯ. ನಾವು ಬಿಡೋದು ಬಿಡದಿರೋದು ಎರಡನೇ ಪ್ರಶ್ನೆ ಅಲ್ವಾ. ನಾವು ಬಿಡದೆ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ, ಇವತ್ತು ಬಿಡೋದಿಲ್ಲ ಅಂತ ಹೇಳೋದೇ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಗೌರವಿಸ್ತೀರಿ? ಗೌರವಿಸ್ತೀವಿ, ಖಂಡಿತ ಗೌರವಿಸ್ತೀವಿ. ವಿತರಕರು ಯಾರು ತಗೋದಿಲ್ಲ ಹಾಗಾದ್ರೆ? ತಗೊಳ್ತಾ ಇಲ್ಲ, ನಾವು ಕೇಳಿದ್ವಿ. ಈಗ ನೀವು ಸಭೆ ಏನ್ ಮಾಡ್ತಾರೆ ಮತ್ತೆ ಏನಾದ್ರು ಮುಂದಿನ ದಿನಗಳಲ್ಲಿ, ಈಗ ನಾಳೆ ನಾಡಿದ್ದು ಏನಾದ್ರು? ಸರ್, ಒಂದು ವೇಳೆ ಅವ್ರ ಆರ್ಡರ್ ಗೌರವ ಕೊಟ್ಟು ನಾವು ರಿಲೀಸ್ ಮಾಡೋದಾದ್ರೆ ನಮ್ಮ ಕನ್ನಡ ಪರ ಸಂಘಟನೆಗಳ ಜೊತೆಗೆ ನಾವು ಮಾತಾಡಬೇಕಾಗತ್ತೆ. ಚರ್ಚೆ ಸಂಘಟನೆ ಜೊತೆ ಮಾತಾಡ್ತಾರೆ, ಸಭೆ ಮಾಡ್ತಾರೆ, ಚರ್ಚೆ ಮಾಡ್ಲೇಬೇಕು, ಮಾಡ್ತೀವಿ. ಅದರಲ್ಲಿ ಏನ್ ಬರ್ತಾ ತಿಳ್ಕೊಳ್ತೀವಿ ಸರ್. ಈಗ ಕಾನೂನು ಮುಂದಿನ ಸಿನಿಮಾ ಬಗ್ಗೆ ಯಾರು ಶಕರ ಎತ್ತಾ ಇಲ್ಲ, ಮುಂದೆ ನೀವು ಕಾನೂನು ಹೋರಾಟ ಮಾಡ್ತಾರೆ ಬಗ್ಗೆ ಭಾಷೆ ಬಗ್ಗೆ ಹೇಳ್ತಾ ಇದಾರೆ. ಅವ್ರು ಏನಾರ ಎವಿಡೆನ್ಸ್ ಇದ್ರೆ ಅವ್ರು ಕೊಡ್ಲಿ, ನಮ್ಮ ಹತ್ರ ಎವಿಡೆನ್ಸ್ ಇರೋದು ನಾವು ಕೊಡ್ತೀವಿ. ಕನ್ನಡಪರ ಸಂಘಟನೆ ಜೊತೆ ನೀವು ಜೊತೆಗೂಡಿ ಕಾನೂನು ಹೋರಾಟ ಮಾಡ್ತೀರಾ ಈ ಒಂದು ವಿಚಾರಕ್ಕೆ? ಖಂಡಿತ ಅವ್ರ ಜೊತೆ ಯಾವಾಗ್ಲೂ ಇದ್ವಿ, ಮುಂದಿಂದನೂ ಇದ್ವಿ, ಈಗಲೂ ಇರ್ತೀವಿ, ಮುಂದೆನೂ ಇರ್ತೀವಿ ಸರ್. ಥ್ಯಾಂಕ್ ಯು. ಇದಿಷ್ಟು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ನರಸಿಂಹ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿಮ್ಮೆಲ್ಲ ಮಾಹಿತಿಗೆ ಸದ್ಯ ಇನ್ನೊಂದು ಅಪ್ಡೇಟ್ ಸಿಗ್ತಾ ಇದೆ. ರಾಜ್ಯದಲ್ಲಿ ಥಗ್ ಲೈಫ್ ರಿಲೀಸ್ಗೆ ಅನುಮತಿ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಗೌರವಿಸುತ್ತೇವೆ. ಕಮಲ್ ಚಿತ್ರ ರಿಲೀಸ್ ಬಗ್ಗೆ ಆದೇಶ ನೀಡಿಲ್ಲ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹ ಹೇಳಿಕೆ ಇದು. ಥಗ್ ಲೈಫ್ ಫ್ಲಾಪ್ ಆಗಿದೆ, ಎಲ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿ ವಿತರಕರು ಮುಂದೆ ಬರ್ತಾ ಇಲ್ಲ. ಇನ್ನು 2 ದಿನಗಳಲ್ಲಿ ಸಭೆ ಮಾಡ್ತೀವಿ, ಕನ್ನಡ ಪರ ಸಂಘಟನೆಗಳ ಜೊತೆ ಚರ್ಚೆ ಮಾಡ್ತೀವಿ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿಕೆ. ನಟ ಕಮಲ್ ಹಾಸನ್ ನಟಿಸಿರುವ ಥಗ್ ಲೈಫ್ ಚಿತ್ರಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ಕರ್ನಾಟಕದಲ್ಲಿ ರಿಲೀಸ್ಗೆ ಅವಕಾಶ ನೀಡಿದೆ ಸುಪ್ರೀಂ ಕೋರ್ಟ್. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆ ಈಗ ಆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ನರಸಿಂಹ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಸುಪ್ರೀಂ ಕೋರ್ಟ್ ಇದೀಗ ಆದೇಶ ನೀಡಿದೆ, ಕರ್ನಾಟಕದಲ್ಲಿ ರಿಲೀಸ್ ಮಾಡಬಹುದು ಚಿತ್ರ ಅಂತ ಒಂದ್ ಕಡೆ ಸ್ಪಷ್ಟ ಆದೇಶ ನೀಡಿದೆ. ಏನ್ ಹೇಳ್ತಾರೆ ಸರ್ ಈ ಒಂದು ವಿಚಾರಕ್ಕೆ? ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಆದೇಶ ನೀಡಿಲ್ಲ ಸರ್, ದಯವಿಟ್ಟು ಅದನ್ನ ತಪ್ಪಾಗಿ ತಿಳ್ಕೊಬೇಡಿ. ಆದೇಶ ಬಂದು ಗುರುವಾರ ಕೊಡ್ತದೆ. ಇವತ್ತು ಸೂಚನೆ ಕೊಟ್ಟಿದೆ. ಏನಂತ, ಈ ತರ ಯಾಕೆ ಮಾಡಬಾರ್ದಾಗಿತ್ತು ಅನ್ನೋದು ಅವ್ರ ಸೂಚನೆ ಇದೆ. ನಾವು ಅದನ್ನ ಸ್ವಾಗತಿಸ್ತೀವಿ. ವೆಲ್ಕಮ್ ಟು ಅವರ ನಮ್ಮ ಏನು ಸೂಚನೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸ್ವಾಗತಿಸ್ತಾ ಇದ್ದೀವಿ. ಹಾಗಂತ